Hello, dear students. Welcome to RCU eVidya platform. Today we are going to discuss about the cost of debt, the meaning of cost of debt, and the meaning of cost of debenture and types of debentures. We will solve some problems relating to the net proceeds. So let us move on. So what is cost of debt? So cost of debt ಅಂದ್ರೆ ಏನಂತ ಹೇಳಿ ಮೊದಲನೇದಾಗಿ ನಾವು ನೋಡ್ತಾ ಹೋಗುವಂಥದ್ದು. ಸೊ ಇದನ್ನ ವಿತ್ ಎಕ್ಸಾಂಪಲ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಬ್ಯಾಂಕ್ ಇದೆ. ಸೊ ಬ್ಯಾಂಕ್ ಇಂದ ಏನ್ ಮಾಡ್ತಿದ್ದಾನೆ, ಒಬ್ಬ ಲೋನ್ ತಗೊಳ್ತಾ ಇದ್ದಾನೆ. ಯಾರು? ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಿದ್ದಾನೆ, ಬ್ಯಾಂಕ್ ಇಂದ ಲೋನ್ ಅನ್ನ ತಗೊಳ್ತಿದ್ದಾನೆ. ಫಾರ್ ಎಕ್ಸಾಂಪಲ್ 10 lakh rupees, 10 ಲಕ್ಷ ರೂಪಾಯಿ ಲೋನ್ ಅನ್ನ ತಗೊಳ್ತಿದ್ದಾನೆ. ಸೊ ಈ ಲೋನ್ ಅನ್ನ ತಗೊಂಡ ನಂತರ ಬಿಸ್ನೆಸ್ ಮ್ಯಾನ್ ಬ್ಯಾಂಕಿಗೆ ಏನ್ ಪೇ ಮಾಡ್ಬೇಕಾಗ್ತದ, ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಾಗ್ತದ. ಸೊ ಈ ಇಂಟ್ರೆಸ್ಟ್ ಅವನಿಗೆ ಏನಾಯ್ತು, ಇದು ಎಕ್ಸ್ಪೆನ್ಸಸ್ ಆಗ್ತದ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಕಾಸ್ಟ್ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಅದಕ್ಕೆ ನಾವೇನ್ತೀವಿ, ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಇಂಟ್ರೆಸ್ಟ್ ಏನ್ ಕಟ್ಟಬೇಕಾಗ್ತದಲ್ಲ ಬ್ಯಾಂಕಿಗೆ, ಇದಕ್ಕೆ ನಾವು ಹೇಳ್ತೀವಿ ಕಾಸ್ಟ್ ಆಫ್ ಡೆಪ್ಟ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪೇಬಲ್ ಆನ್ ಡೆಪ್ಟ್. ನೋಡ್ರಿ, ನಾವು ಡೆಪ್ಟ್ ಸಾಲ ಮಾಡಿದಾಗ ಸಾಲಕ್ಕೆ ಪರವಾಗಿ ನಾವು ಇಂಟ್ರೆಸ್ಟ್ ಬಡ್ಡಿಯನ್ನ ಕಟ್ತೀವಲ್ಲ, ಅದಕ್ಕೆ ನಾವು ಹೇಳ್ತೀವಿ ಕಾಸ್ಟ್ ಆಫ್ ಡೆಪ್ಟ್ ಅಂತ ಹೇಳಿ ಕರೆಯುವಂಥದ್ದು. ವೈಲ್ ಕಾಂಪಿಟಿಷನ್ ಆಫ್ ಅ ಕಾಸ್ಟ್ ಆಫ್ ಕ್ಯಾಪಿಟಲ್, ದ ಕಾಸ್ಟ್ ಆಫ್ ಡೆಪ್ಟ್ ಶುಡ್ ಬಿ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನೋಡ್ರಿ, ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಂಡು ಹಿಡಿಬೇಕಾದ್ರೆ ಕಾಸ್ಟ್ ಆಫ್ ಡೆಪ್ಟ್ ಅನ್ನೋದು ಬಹಳ ಪ್ರಮುಖವಾಗಿ ಇರ್ತದೆ. ಆಯ್ತಾ? ಸೊ ಈಗ ಕಾಸ್ಟ್ ಆಫ್ ಡೆಪ್ಟ್ ಅರ್ಥ ಆಯ್ತಾ? ಸೊ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳಿ ಅಥವಾ ಡಿಬೆಂಚರ್ ನಾವು ಇಶ್ಯೂ ಮಾಡಲಿ, ಡಿಬೆಂಚರ್ ಹೋಲ್ಡರ್ಸ್ಗೆ ಏನ್ ಮಾಡಬೇಕು, ನಾವು ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತೀವಲ್ಲ, ಸೊ ಅದು ನಮಗೆ ಕಾಸ್ಟ್ ಆಗ್ತದ, ಅದು ನಮಗೆ ಎಕ್ಸ್ಪೆನ್ಸಸ್ ಆಗ್ತದಲ್ಲ, ಅದು ನಮಗೆ ಕಾಸ್ಟ್ ಆಗಿರುವಂತದ್ದು. ನೆಕ್ಸ್ಟ್ ನೋಡ್ರಿ, ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ ಹಾಗೆ ಬಿಸ್ನೆಸ್ಗೆ ಕ್ಯಾಪಿಟಲ್ ಬೇಕಾದಾಗ 2 ರೀತಿ ದಾರಿಗಳಿದಾವೆ. ಒಂದು ಡೆಪ್ಟ್ ಮುಖಾಂತರ ಹಣವನ್ನ ಸಂಗ್ರಹಿಸ್ತದೆ, ಇನ್ನೊಂದು ಇಕ್ವಿಟಿ ಮುಖಾಂತರ ಹಣವನ್ನ ಸಂಗ್ರಹಿಸ್ತದೆ. ಸೊ ಡೆಪ್ಟ್ ಅಲ್ಲಿ ಯಾವ್ಯಾವ ಬರ್ತದೆ, ಡಿಬೆಂಚರ್ ಬರ್ತದೆ, ಬಾಂಡ್ಸ್ ಬರ್ತದೆ, ಲೋನ್ಸ್ಗಳು ಬರ್ತದೆ. ಸೊ ಡಿಬೆಂಚರ್ ಹೋಲ್ಡರಿಗೆ ನಾವು ಏನ್ ಪೇ ಮಾಡಬೇಕು, ಇಂಟ್ರೆಸ್ಟ್ ಪೇ ಮಾಡಬೇಕು. ಬಾಂಡ್ಸ್ ಹೋಲ್ಡರಿಗೆ ನಾವು ಏನ್ ಪೇ ಮಾಡಬೇಕು, ಇಂಟ್ರೆಸ್ಟ್ ಪೇ ಮಾಡಬೇಕು. ಬ್ಯಾಂಕ್ ಅಲ್ಲಿ ಲೋನ್ಸ್ ಗಳನ್ನ ತೆಕ್ಕೊಂಡಾಗ ನಾವು ಏನ್ ಮಾಡಬೇಕು, ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ಬೇಕಾಗ್ತದ. ಸೊ ಫಸ್ಟ್ ನಾವೇನ್ ಮಾಡೋಣ, ಡಿಬೆಂಚರ್ ಬಗ್ಗೆ ನೋಡ್ತಾ ಹೋಗೋಣ. ದ ಕಾಸ್ಟ್ ಆಫ್ ಡಿಬೆಂಚರ್ ಅಂದ್ರೆ ಏನು? ದ ಕಾಸ್ಟ್ ಆಫ್ ಡಿಬೆಂಚರ್ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಇಮೇಜ್ ಅನ್ನ ಶೋ ಮಾಡಿದ್ದೀನಿ. ಯಾವ್ದಿದು? ಇದರ ಡಿಬೆಂಚರ್ ರಿಲಯನ್ಸ್ ಇಂಡಸ್ಟ್ರಿ ಅಂಬಾನಿ ಅವ್ರ ಕಂಪನಿ ಇದೆಯಲ್ಲ, ಆ ಕಂಪನಿ ಏನ್ ಮಾಡಿತ್ತು, ಡಿಬೆಂಚರ್ ಗಳನ್ನ ಇಶ್ಯೂ ಮಾಡಿತ್ತು. ಸೊ ಅದ್ರದ್ದು ಒಂದು ಸರ್ಟಿಫಿಕೇಟ್ ಇದು ಆಗಿರ್ತದೆ. ಆಯ್ತಾ? ಆ ಡಿಬೆಂಚರ್ ಇಸ್ ಅ ಟೈಪ್ ಆಫ್ ಅ ಲಾಂಗ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್. ನೋಡ್ರಿ, ಡಿಬೆಂಚರ್ ಅನ್ನೋದು ಏನಾಗ್ತದ, ಲಾಂಗ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಆಗಿರ್ತದ. ಅಂದ್ರೆ ದೀರ್ಘಾವಧಿ ಸಾಲಕ್ಕೋಸ್ಕರ ಕಂಪನಿಯು ಏನ್ ಮಾಡ್ತದ, ಡಿಬೆಂಚರ್ ಗಳನ್ನ ಇಶ್ಯೂ ಮಾಡ್ತಾ ಹೋಗ್ತದ. ಫಾರ್ ಎಕ್ಸಾಂಪಲ್, ಕಂಪನಿಗೆ ಬೇಕಾಗಿತ್ತು ಒಂದು 10 ಲಕ್ಷ ರೂಪಾಯಿ. ಎಷ್ಟು ಅವಧಿವರೆಗೆ? ಒಂದು 5 ವರ್ಷದವರೆಗೆ, 5 years ವರೆಗೆ ಏನ್ ಮಾಡ್ತದ, 5 ವರ್ಷದವರೆಗೂ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಸೊ ಈಗ ಏನ್ ಮಾಡ್ತದೆ, ಡಿಬೆಂಚರ್ಸ್ ಗಳನ್ನ ಇಶ್ಯೂ ಮಾಡ್ತದೆ. ಎಷ್ಟು ವರ್ಷದೊಳಗೆ? 5 ವರ್ಷದ ತನ. ಈಗ ಅಮೌಂಟ್ ಪೇ ಮಾಡ್ತಾನೆ ಯಾರು? ಡಿಬೆಂಚರ್ ಹೋಲ್ಡರ್. ಕಂಪನಿಗೆ ಅಮೌಂಟ್ ಪೇ ಮಾಡಿದಾಗ 5 ವರ್ಷದ ನಂತರ ಅವನಿಗೆ ಏನಾಗ್ತದ, ಅಮೌಂಟ್ ಸಿಗ್ತದ. ಅಲ್ಲಿವರೆಗೆ ಏನ್ ಸಿಗ್ತದ ಅವನಿಗೆ? ಇಂಟ್ರೆಸ್ಟ್ ಸಿಗ್ತದ, ಬಡ್ಡಿ ಸಿಗ್ತದ. ಹೌದಾ? ಸೊ ಇದೇನೋ, ಇಟ್ ಈಸ್ ಅ ಟೈಪ್ ಆಫ್ ಲಾಂಗ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ದಟ್ ಕಂಪನಿ ಯೂಸ್ ಟು ಬಾರೋ ಮನಿ. ಇದೊಂದು ಸಾಧನವಾಗಿರ್ತದ. ಹಣ ಬೇಕಾದಾಗ ಕಂಪನಿಗಳು ಡಿಬೆಂಚರ್ ಗಳನ್ನ ಇಶ್ಯೂ ಮಾಡ್ತಾರೆ, ಕಂಪನಿಗೆ ಹಣವನ್ನ ತೆಗೆದುಕೊಳ್ತಾರೆ. ಆಯ್ತಾ? ದ ಕಂಪನಿ ಮೇಕ್ಸ್ ಅ ರೆಗ್ಯುಲರ್ ಇಂಟ್ರೆಸ್ಟ್ ಪೇಮೆಂಟ್ ಟು ದ ಡಿಬೆಂಚರ್ ಹೋಲ್ಡರ್. ಕಂಪನಿ ಏನ್ ಮಾಡ್ಬೇಕಾಗ್ತದ, ಡಿಬೆಂಚರ್ ಹೋಲ್ಡರ್ ಗಳಿಗೆ ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡ್ಬೇಕಾಗ್ತದ. ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಕಟ್ಲೇಬೇಕು ಅವರಿಗೆ. ಯಾರಿಗೆ? ಡಿಬೆಂಚರ್ ಹೋಲ್ಡರ್ಸ್ ಗಳಿಗೆ. ದ ಪ್ರಿನ್ಸಿಪಲ್ ಅಮೌಂಟ್ ಈಸ್ ರೀಪೇಡ್ ಅಟ್ ಅ ಸ್ಪೆಸಿಫೈಡ್ ಮೆಚುರಿಟಿ ಡೇಟ್ ಆರ್ ಇಂಡೆಫಿನೆಟ್ಲಿ. ನೋಡ್ರಿ, ಇಲ್ಲಿ ಈಗ ಪ್ರಿನ್ಸಿಪಲ್ ಅಮೌಂಟ್ ಈ 10 ಲಕ್ಷ ರೂಪಾಯಿನ ಕೊಟ್ಟ ಯಾರು? ಡಿಬೆಂಚರ್ ಹೋಲ್ಡರ್. ಸೊ ಈಗ ಡಿಬೆಂಚರ್ ಹೋಲ್ಡರ್ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾನಲ್ಲ, ಇದು ನಾವು ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳಿ ಕರಿತೀವಿ. ಇವರು ಆ ಪ್ರಿನ್ಸಿಪಲ್ ಅಮೌಂಟಿಗೆ ಏನ್ ಪೇ ಮಾಡ್ತಾರೆ, ಕಂಪನಿಯವರು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಈಗ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ 1000 rupees ಏನ್ ಮಾಡ್ತಿದ್ದಾರೆ, ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಇದ್ದಾರೆ. ಯಾರಿಗೆ? ಡಿಬೆಂಚರ್ ಹೋಲ್ಡರ್ಗೆ. ಸಮ್ ಮೆಚುರಿಟಿ ಪೀರಿಯಡ್ ಆದ ನಂತರ, ಅಂದ್ರೆ ಈಗ 5 ವರ್ಷ ಅಂತ ಹೇಳಿದ್ರು, 5 ವರ್ಷ ಆದ ನಂತರ ಈ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಸಹ ಏನ್ ಮಾಡ್ಬೇಕು, ಡಿಬೆಂಚರ್ ಹೋಲ್ಡರ್ಗೆ ಕೊಡಬೇಕಾಗ್ತದ. ಅಂದ್ರೆ ರೀಪೇಮೆಂಟ್ ಮಾಡಬೇಕಾಗ್ತದ ಸಮ್ ಟೈಮ್ಸ್. ಆಯ್ತಾ? ಇನ್ನೊಂದು ಕೊಡದೇನೂ ಇರ್ಬೋದು, ಇಂಡೆಫಿನೆಟ್ಲಿ ಅಂತ ಹೇಳಿದ್ದಾರೆ, ಅನಿರ್ದಿಷ್ಟವಾಗಿ. ಒಂದಿಷ್ಟು ಕಂಪನಿಗಳು ಏನ್ ಮಾಡ್ತಾವೆ,
ಡಿಬೆಂಚರ್ ಹೋಲ್ಡರಿಗೆ ಬರೀ ಇಂಟ್ರೆಸ್ಟ್ ಅನ್ನ ಕಟ್ಕೊಂಡು ಹೋಗ್ತಾ ಇರ್ತವೆ, ಆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೊಡುವುದಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ರೀಪೇಮೆಂಟ್ ಮಾಡ್ತಾರೆ. ಯಾವುದೇ ಕಂಪನಿಯು ಡಿಬೆಂಚರ್ಗಳನ್ನ ಇಶ್ಯೂ ಮಾಡಿದ್ರೆ ಅದನ್ನ ರೀಪೇಮೆಂಟ್ ಮಾಡಬೇಕು. ಅದನ್ನ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ದ 2 types ಆಫ್ ಡಿಬೆಂಚರ್ಸ್ಗಳು ಬರ್ತಾವೆ. ಒಂದು ರಿಡಿಮೇಬಲ್ ಡಿಬೆಂಚರ್, ಇನ್ನೊಂದು ಇರ್ರಿಡಿಮೇಬಲ್ ಡಿಬೆಂಚರ್ಸ್. ನೋಡ್ರಿ ಇಲ್ಲಿ ರಿಡಿಮೇಬಲ್ ಡಿಬೆಂಚರ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಕಂಪನಿ ಇಶ್ಯೂ ಮಾಡ್ತು 10 lakh rupees ಇದು ಡಿಬೆಂಚರ್ ಅನ್ನ ಕಂಪನಿ ಇಶ್ಯೂ ಮಾಡ್ತು. ಅಂದ್ರೆ ಕಂಪನಿಗೆ ಹಣ ಬೇಕಿತ್ತು, ಕಂಪನಿ 10 ಲಕ್ಷ ರೂಪಾಯಿ ಕೊಡ್ರೋಣ ಅಂತ ಹೇಳ್ಕೊಂಡು ಡಿಬೆಂಚರ್ ಅನ್ನ ಇಶ್ಯೂ ಮಾಡ್ತು. ಇಲ್ಲೊಬ್ಬ ಡಿಬೆಂಚರ್ ಹೋಲ್ಡರ್ ಇದಾನ, ಇವೇನ್ ಮಾಡಿದ 10 ಲಕ್ಷ ರೂಪಾಯಿ ಕಂಪನಿಗೆ ಕೊಟ್ಟ ಅಂತ ಇಟ್ಕೊಡ್ರಿ, 10 lakh rupees ಕೊಟ್ಟ. ಸೊ ಈ 10 lakh rupeesಗೆ ಕಂಪನಿ ಹೇಳ್ತದ ನಾವು ನಿಮಗೆ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತೀವಿ. ಇಂಟ್ರೆಸ್ಟ್ ಎಷ್ಟು ಕೊಡ್ತೀವಿ? ಒಂದು 5,000 ರೂಪಾಯಿ ಕೊಡ್ತೀನಿ ಅಥವಾ 1,000 ರೂಪಾಯಿ ಕೊಡ್ತೀನಿ ಎವ್ರಿ ಮಂತ್ ಅಂತ ಹೇಳಿ ಹೇಳ್ತು. ಕಂಪನಿ ಏನ್ ಹೇಳ್ತು, 1,000 ವಿ ವಿಲ್ ಪೇ ದ ಇಂಟ್ರೆಸ್ಟ್ ಅಂತ ಹೇಳ್ಕೊಂಡು ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಮಾತುಕತೆ ಆಯ್ತು. ಸೊ ಈಗ ನೋಡ್ರಿ, ಈ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಹೋಯ್ತು. ಎಷ್ಟು ವರ್ಷದವರೆಗೂ ಅಂತಂದ್ರೆ 5 ವರ್ಷದವರೆಗೆ. 5 ವರ್ಷ ಆದ ನಂತರ ಈ ಪ್ರಿನ್ಸಿಪಲ್ ಅಮೌಂಟ್ ಏನ್ ತಗೊಂಡಿತ್ತಲ್ಲ 10 ಲಕ್ಷ ರೂಪಾಯಿ, ಅದನ್ನ ವಾಪಸ್ ರೀಪೇಮೆಂಟ್ ಮಾಡ್ಬೇಕು. ಯಾರಿಗೆ? ಡಿಬೆಂಚರ್ ಹೋಲ್ಡರಿಗೆ. ಇದಕ್ಕೆ ನಾವು ಹೇಳ್ತೀವಿ ರಿಡಿಮೇಬಲ್ ಡಿಬೆಂಚರ್ಸ್ ಅಂತ ಹೇಳಿ ಕರೆಯುವಂಥದ್ದು. ರಿಡಿಮೇಬಲ್ ಡಿಬೆಂಚರ್ಸ್ ಅಲ್ಲಿ ಏನಾಗ್ತದ, ದ ಪ್ರಿನ್ಸಿಪಲ್ ಅಮೌಂಟ್ ಏನಿತ್ತಲ್ಲ ಆ ಅಮೌಂಟ್ ಅನ್ನ ರೀಪೇಮೆಂಟ್ ಮಾಡ್ತಾರೆ. ಯಾರಿಗೆ? ಡಿಬೆಂಚರ್ ಹೋಲ್ಡರಿಗೆ. ಡಿಬೆಂಚರ್ ಹೋಲ್ಡರಿಗೆ ಅಲ್ಲಿವರೆಗೆ ಟೈಮ್ ಇರ್ತದ 5 ವರ್ಷ ತನ. 5 ವರ್ಷದವರೆಗೂ ಬಡ್ಡಿಯನ್ನ ಕೊಡ್ಲೇಬೇಕು ಕಂಪಲ್ಸರಿ. 5 ವರ್ಷ ಆದ ನಂತರ ಅವ್ರು ಇಸ್ಕೊಂಡಿರುವಂತಹ ಅಸಲು ಏನೈತಲ್ಲ, ಪ್ರಿನ್ಸಿಪಲ್ ಅಮೌಂಟ್ ಐತಲ್ಲ, ಅದನ್ನು ಸಹ ರೀಪೇಮೆಂಟ್ ಮಾಡ್ತಾರೆ. ಇನ್ನ ನಮ್ಮ ದೇಶದಲ್ಲಿರುವಂಥದ್ದು ಇದೆ, ಯಾವುದು? ರೆಡಿಮೇಬಲ್ ಡಿಬೆಂಚರ್ಸ್ಗಳು. ಯಾವುದೇ ಕಂಪನಿಯು ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡಿದ್ರು ರೀಪೇಮೆಂಟ್ ಅನ್ನ ಮಾಡ್ತದೆ. ಇನ್ನು ಹೊರಗಡೆ ಇರುವಂತಹ ದೇಶಗಳಲ್ಲಿ ಇರ್ರೆಡಿಮೇಬಲ್ ಡಿಬೆಂಚರ್ಸ್ಗಳು ಇದಾವೆ. ಇರ್ರೆಡಿಮೇಬಲ್ ಡಿಬೆಂಚರ್ ಅಂದ್ರೆ ಏನು ಸರ್ ಅಂದ್ರೆ, ನೋಡ್ರಿ ಇದರ ಉಲ್ಟಾ ಅಪೋಸಿಟ್ ಆಗಿರ್ತದೆ. ಅಂದ್ರೆ ಈಗ ಕಂಪನಿ ಅಮೌಂಟ್ ಅನ್ನ ತಗೊಳ್ತು, ಆದರೆ ಮೆಚುರಿಟಿ ಡೇಟ್ ಇರುವುದಿಲ್ಲ. ಇಲ್ಲಿ ಯಾವಾಗ ಕೊಡ್ತೀವಿ ಅಂತ ಹೇಳಿರುವುದಿಲ್ಲ ಅಥವಾ ಕೊಡ್ಲೇಬೇಕಂತ ಕಂಪಲ್ಸರಿ ಇರುವುದಿಲ್ಲ. ಅವರು ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಹೋಗ್ತಿರ್ತಾರೆ. ಎವ್ರಿ ಮಂತ್ ಎವ್ರಿ ಇಯರ್ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡ್ತಾ ಇರ್ತಾರೆ. ಆದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಯಾವಾಗ ಕೊಡ್ತಾರಂತ ಗ್ಯಾರಂಟಿ ಇರುವುದಿಲ್ಲ. ಎಲ್ಲಿ ಕೊಡುವುದಿಲ್ಲ? ಎಲ್ಲಿ? ಇರ್ರೆಡಿಮೇಬಲ್ ಡಿಬೆಂಚರ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೊಡುದಿಲ್ಲ, ಬರೀ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಯಾರಿಗೆ? ಡಿಬೆಂಚರ್ ಹೋಲ್ಡರಿಗೆ. ಅರ್ಥ ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ನೆಟ್ ಪ್ರೊಸೀಡ್ಸ್ ಅಂತ ಹೇಳಿ ಬರುತ್ತೆ. ನೆಟ್ ಪ್ರೊಸೀಡ್ಸ್ ಅಂದ್ರೆ ಏನು ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನೆಟ್ ಪ್ರೊಸೀಡ್ಸ್ ರೆಫರ್ಸ್ ಟು ದ ಆಕ್ಚುಯಲ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ಎ ಕಂಪನಿ ಆರ್ ಅ ಇಂಡಿವಿಜುವಲ್. ನೋಡ್ರಿ, ನೆಟ್ ಪ್ರೊಸೀಡ್ಸ್ ಮೀನ್ಸ್ ದ ಆಕ್ಚುಯಲ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ಎ ಕಂಪನಿ ಆರ್ ಅ ಇಂಡಿವಿಜುವಲ್ಸ್ ಆಫ್ಟರ್ ಡಿಡಕ್ಟಿಂಗ್ ಆಲ್ ಎಕ್ಸ್ಪೆನ್ಸಸ್. ಆಫ್ಟರ್ ಡಿಡಕ್ಟಿಂಗ್ ಆಲ್ ಎಕ್ಸ್ಪೆನ್ಸಸ್ ಫ್ರಮ್ ದ ಟೋಟಲ್ ಸೇಲ್ಸ್. ಸರ್ ಏನಿದು ನೆಟ್ ಪ್ರೊಸೀಡ್ಸ್ ಅಂತಂದ್ರೆ, ನೋಡ್ರಪ್ಪ ಇಲ್ಲಿ ಬಿಸ್ನೆಸ್ ಐತಿ. ಸೊ ಬಿಸ್ನೆಸ್ ಏನ್ ಮಾಡ್ತು? ಬಿಸ್ನೆಸ್ ಏನ್ ಮಾಡಿದೆ ಅಂದ್ರೆ ಡಿಬೆಂಚರ್ಗಳನ್ನ ಇಶ್ಯೂ ಮಾಡ್ತಾ ಇದೆ. ಈ ಡಿಬೆಂಚರ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಎಷ್ಟು ಡಿಬೆಂಚರ್ ಇದು? 10 ಲಕ್ಷ ರೂಪಾಯಿ ಡಿಬೆಂಚರ್ ಅಂತ ಇಟ್ಕೊಡ್ರಿ. ಈ 10 ಲಕ್ಷ ರೂಪಾಯಿ ಡಿಬೆಂಚರ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೆ ಕಂಪನಿಗೆ ಏನಾಯ್ತು, ಒಂದಿಷ್ಟು ಖರ್ಚುಗಳು ಆಯ್ತು. ಒಂದಿಷ್ಟು ಖರ್ಚುಗಳು, ಎಕ್ಸ್ಪೆನ್ಸಸ್ಗಳು ಬಂತು. ಡಿಬೆಂಚರ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೂ ಒಂದಿಷ್ಟು ಖರ್ಚುಗಳು ಆಗ್ತಾವ, ಹೌದಾ? ಸೊ ಆ ಖರ್ಚುಗಳು ಆಯ್ತು. ಇನ್ನ ಈಗ ಕಂಪನಿ ಇಶ್ಯೂ ಮಾಡಿದ್ದು 10 lakh rupees. ಈಗ ಡಿಬೆಂಚರ್ ಹೋಲ್ಡರ್ ಏನ್ ಮಾಡಿದ? 10 lakh rupees ಕಂಪನಿಗೆ ಕೊಟ್ಟ ನಂತರ ಆಕ್ಚುಯಲ್ ಆಗಿ ನಮ್ಗೆ 10 lakh ಸಿಗ್ಲಿಲ್ಲ. ಅದರಲ್ಲಿ ನಾವೇನ್ ಲೆಸ್ ಮಾಡಬೇಕು? ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿದಾಗ ಬರ್ತದಲ್ಲ ನಮ್ದು ಟೋಟಲ್. ಫಾರ್ ಎಕ್ಸಾಂಪಲ್ ಎಕ್ಸ್ಪೆನ್ಸಸ್ 1 lakh rupees ಆಯ್ತು. 1 ಲಕ್ಷ ರೂಪಾಯಿ ಖರ್ಚು ಆಯ್ತು ನಮ್ದು. ಸೊ 10 ಲಕ್ಷ ರೂಪಾಯಿ ಬಂತಲ್ಲ ಅಮೌಂಟು, ಆ ಬಂದ ಅಮೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಲೆಸ್ ಮಾಡಿದಾಗ ನಮ್ಗೆ ಆಕ್ಚುಯಲ್ ಆಗಿ ನಮ್ಗೆ ಸಿಕ್ಕಿದ್ದೆಷ್ಟು? 9 ಲಕ್ಷ ರೂಪಾಯಿ. ಇದಕ್ಕೆ ನಾವು ಹೇಳ್ತೀವಿ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಾ? ಸೊ ನೆಟ್ ಪ್ರೊಸೀಡ್ಸ್ ರೆಫರ್ಸ್ ಟು ದ ಆಕ್ಚುಯಲ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ದ ಕಂಪನಿ. ಆಕ್ಚುಯಲ್ ಆಗಿ ಅಮೌಂಟ್ ರಿಸೀವ್ ಮಾಡಿದೆಷ್ಟು ಅಂತಂದ್ರೆ ಈಗ 9 ಲಕ್ಷ. ಯಾಕಂದ್ರೆ 1 ಲಕ್ಷ ರೂಪಾಯಿ ಏನಾಯ್ತು? ಎಕ್ಸ್ಪೆನ್ಸಸ್ಗೆ ಹೋಯ್ತು, ಡಿಡಕ್ಟ್ ಆಯ್ತು ಎಕ್ಸ್ಪೆನ್ಸಸ್ಗೆ. ಸೊ ನಮ್ಗೆ ಕೈಯಲ್ಲಿ ಬಂದಿರೋದು ಈಗ ಎಷ್ಟು? 9 ಲಕ್ಷ ರೂಪಾಯಿ. ಆಯ್ತಾ? ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಎಲ್ಲಿ ಯೂಸ್ ಮಾಡ್ತಾರೆ ಇದು ನೆಟ್ ಪ್ರೊಸೀಡ್ಸ್ ಅಂತ ಹೇಳ್ಕೊಂಡು ಅಂದ್ರೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳಲ್ಲಿ ಈ ನೆಟ್ ಪ್ರೊಸೀಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಸಚ್ ಆಸ್ ಇಶ್ಯೂರೆನ್ಸ್ ಆಫ್ ಡಿಬೆಂಚರ್ಸ್, ಶೇರ್ಸ್, ಬಾಂಡ್ಸ್, ಅಸೆಟ್ ಸೇಲ್ಸ್ ಎಕ್ಸೆಟ್ರಾ. ಇಲ್ಲಿ ನಾವೇನ್ ಮಾಡ್ತೀವಿ? ನೆಟ್ ಪ್ರೊಸೀಡ್ಸ್ ಅನ್ನ
ಯೂಸ್ ಮಾಡ್ತಾ ಹೋಗ್ತೀವಿ. ಹೇಗೆ ಡಿಬೆಂಚರ್ ಅಲ್ಲಿ ಖರ್ಚಾಯ್ತಲ್ಲ ಹಾಗೆ ಶೇರ್ಸ್ ಗಳನ್ನ ಇಶ್ಯೂ ಮಾಡಬೇಕಾದ್ರೂ ಸಹ ಸ್ವಲ್ಪ ಖರ್ಚಾಗ್ತಾ ಇರ್ತದೆ. ಸ್ಟಾರ್ಟಿಂಗ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ಟಾರ್ಟಿಂಗ್ ಆರಂಭಿಕ ವೆಚ್ಚಗಳು ಆಗ್ತದೆ. ಶೇರ್ಸ್ ಗಳನ್ನ ಇಶ್ಯೂ ಮಾಡ್ಬೇಕಾದ್ರೆ ಅಂಡರ್ ರೈಟಿಂಗ್ ಅಪಾಯಿಂಟ್ ಮಾಡ್ಕೊಳ್ಬೇಕು, ROC ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕಲ್ಲ, ಅವಾಗ ಒಂದಿಷ್ಟು ಎಕ್ಸ್ಪೆನ್ಸಸ್ ಗಳಾಗ್ತದ. ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ಬೇಕಾದ್ರೂ ಒಂದಿಷ್ಟು ಎಕ್ಸ್ಪೆನ್ಸಸ್ ಗಳಾಗ್ತದ. ಸೊ ಇಲ್ಲಿ ಇವೆಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಡಿಡಕ್ಟ್ ಮಾಡಿ ನಾವು ಫೈನಲ್ ಆಗಿ ಎಷ್ಟು ನಮ್ಮ ಕೈಗೆ ಬಂತ ಅಮೌಂಟ್, ಅದಕ್ಕೆ ನಾವು ಹೇಳ್ತೀವಿ ನೆಟ್ ಪ್ರೊಸೀಡ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ದ ನೆಟ್ ಪ್ರೊಸೀಡ್ಸ್. ನೆಟ್ ಪ್ರೊಸೀಡ್ಸ್ ಮೇಲೆ ಇರುವಂತಹ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು, ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸ್ಬೇಕು. ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ಏನು ಸರ್ ಅಂತ ಹೇಳಿಕೊಂಡು ನೋಡೋದಾದ್ರೆ ಇಲ್ಲಿ ನೋಡ್ರಿ, ಪಾರ್, ಪ್ರೀಮಿಯಮ್ ಮತ್ತೆ ಡಿಸ್ಕೌಂಟ್ ಅಂತ ಇದೆ. ಸೊ ಇದು ನಿಮ್ಗೆ ಆಲ್ರೆಡಿ ಸೆಕೆಂಡ್ PUC ಅಲ್ಲಿ ನೀವು ಕಲ್ತಿರ್ತೀರಿ, ಡಿಬೆಂಚರ್, ಹೌದಾ? ಸೊ ಅಲ್ಲಿ ನೀವು 12 ಮಾರ್ಕ್ಸ್ ಪ್ರಾಬ್ಲಮ್ ಮಾಡುವಾಗ ನೀವು ಕಲ್ತಿರ್ತೀರಿ ಏನು ಡಿಬೆಂಚರ್ ಅಂದ್ರೆ ಏನು, ರಿಡಿಮೇಬಲ್ ಡಿಬೆಂಚರ್, ಗೊತ್ತಾಯ್ತಾ? ಸೊ ಈಗ ಅಲ್ಲಿ ಪಾರ್, ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಅಂತ ಹೇಳಿ ಬರುತ್ತಾ. ಸೊ ಅದರ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಈಗ ಪಾರ್ ಅಂತ ಬಂತು. ಸೊ ಪಾರ್ ಅಂದ್ರೆ ಏನು ಸರ್ ಅಂದ್ರೆ ನೋಡ್ರಿ, ಪಾರ್ ಅಂದ್ರೆ ಈಸ್ ಈಕ್ವಲ್ ಟು ಸಮನಾಗಿರೋದು. ಪ್ರೀಮಿಯಂ ಅಂದ್ರೆ ಏನು ಸರ್? ಪ್ಲಸ್. ಪ್ರೀಮಿಯಂ ಅಂದ್ರೆ ಏನು? ಪ್ಲಸ್ ಅಂದ್ರೆ ಜಾಸ್ತಿ. ಡಿಸ್ಕೌಂಟ್ ಅಂದ್ರೆ ಏನು? ಮೈನಸ್. ಡಿಸ್ಕೌಂಟ್ ಅಂದ್ರೆ ಏನು? ಮೈನಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಕಂಪನಿ ಇಶ್ಯೂ ಮಾಡ್ತು 100 ರೂಪೀಸ್. ಕಂಪನಿ ಇಶ್ಯೂ ಮಾಡ್ತು 100 ರೂಪೀಸ್ ಡಿಬೆಂಚರ್. ಕಂಪನಿಗೆ ಹಣ ಬಂತು ಎಷ್ಟು? 100 ರೂಪೀಸ್. ಕಂಪನಿ ಹೇಳ್ತು ನನಗೆ 100 ರೂಪೀಸ್ ಕೊಟ್ರಲ್ಲ, ಕಂಪನಿಗೆ ಏನು ಬಂತು? 100 ರೂಪೀಸ್ ಬಂತು. ಇದು ಪಾರ್. ಇನ್ನು ಪ್ರೀಮಿಯಂ ಅಂತ ಬಂದಾಗ ಏನಾಗ್ತದೆ ಅಂದ್ರೆ ಕಂಪನಿ 100 ರೂಪಾಯಿ ಕೇಳ್ತು. 100 ರೂಪಾಯಿ ಕೇಳ್ತು ಕಂಪನಿ, ಹಣ 100 ರೂಪಾಯಿ ಕೊಟ್ಟಿರಿ ನನಗೆ, ಕಂಪನಿಗೆ ಬೇಕು. 100 ರೂಪಾಯಿ ಕೇಳಿದಾಗ ಕಂಪನಿ ಹೆಸರು ಒಳ್ಳೇದೈತಿ, ಭಾರಿ ಚಲೋ ಹೆಸರು ಮಾಡಿಬಿಟ್ಟೈತೆ ಕಂಪನಿ. ಅದಕ್ಕೋಸ್ಕರ ಏನ್ ಮಾಡ್ರು ಜನರು, ಏನ್ ಮಾಡ್ತಾ ಇದಾರ, 100 ರೂಪಾಯಿಗೆ ಪ್ಲಸ್ 10 ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಎಷ್ಟು ಕೊಟ್ರು ಅಂದ್ರೆ 110 ರೂಪಾಯಿ ಕೊಟ್ರು. ಅಂದ್ರೆ ಈ 10 ರೂಪಾಯಿ ಏನು? ಪ್ರೀಮಿಯಂ. 10 ರೂಪಾಯಿ ಏನು? ಪ್ರೀಮಿಯಂ ಎಕ್ಸ್ಟ್ರಾ ಕೊಟ್ರು ಜನ. ಕಂಪನಿಯ ಹೆಸರು ನೋಡ್ಕೊಂಡು, ಕಂಪನಿ ಗುಡ್ ವಿಲ್ ಚೆನ್ನಾಗಿತ್ತು, ಅದಕ್ಕೋಸ್ಕರ 10 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಟ್ರು. ಇದು ಪ್ರೀಮಿಯಂ. 110 ರೂಪಾಯಿ ಅಂದ್ರೆ ಕಂಪನಿ ಕೇಳಿದ್ದು 100 ರೂಪಾಯಿ, ಕಂಪನಿಗೆ ಬಂದಿದ್ದು 110 ರೂಪಾಯಿ. 10 ರೂಪಾಯಿ ಎಕ್ಸ್ಟ್ರಾ ಬಂತು, 10 ರೂಪಾಯಿ ಏನಿದು? ಪ್ರೀಮಿಯಂ. ಈಗ ನೋಡ್ರಿ, ಕಂಪನಿ ಡಿಸ್ಕೌಂಟ್. ಕಂಪನಿ ಕೇಳಿದ್ದು, ಕಂಪನಿಗೆ ಏನ್ ಮಾಡ್ತದೆ ಈಗ, ಈಗ ನೋಡ್ರಿ, ಕಂಪನಿ 90 ರೂಪಾಯಿ ಕೇಳ್ತು, 100 ರೂಪಾಯಿ ಕೇಳ್ತು ಕಂಪನಿಗೆ ಏನ್ ಸಿಕ್ತು ಅಂತಂದ್ರೆ 10 ರೂಪಾಯಿ ಲೆಸ್ ಆಗಿ 90 ರೂಪಾಯಿ ಸಿಕ್ತು. ಇದು 10 ರೂಪಾಯಿ ಏನಿದೆ ಸರ್? ಇದು ಡಿಸ್ಕೌಂಟ್. ಇಲ್ಲಿ ನೋಡ್ರಿ, ಕಂಪನಿ ಕೇಳಿದ್ದು 100 ರೂಪಾಯಿ, ಕಂಪನಿ ಕೇಳ್ತು 100 ರೂಪಾಯಿ ಕೊಟ್ರಿ. ಆದ್ರೆ ಜನ ಏನ್ ಮಾಡಿದ್ರು, ಈ ಕಂಪನಿ ಅಷ್ಟು ಚಲೋ ಇಲ್ಲ, ಕಾಸಿಲ್ಲ, ನಾವು ಇನ್ನ ಕಡಿಮೆ ಕೊಡೋಣ ತಿಳ್ಕೊಂಡು 10 ರೂಪಾಯಿ ಕಡಿಮೆ ಕೊಟ್ರು. ಅಥವಾ ಇದು 90 ರೂಪಾಯಿ ಬೀಳ್ತು, ಹೌದಾ? ಇದು ಡಿಸ್ಕೌಂಟ್, 10 ರೂಪಾಯಿ ಕಡಿಮೆ ಬೀಳ್ತದ. ಅಥವಾ ಕಂಪನಿನೇ ಏನ್ ಮಾಡ್ತದ? ಡಿಸ್ಕೌಂಟ್ ಆಗಿ ಕೊಡ್ತದ. ಯಾರಿಗೆ? ಸಾರ್ವಜನಿಕರಿಗೆ. ನಮ್ಮ ಕಂಪನಿ ಶೇರ್ಸ್ಗಳು, ನಮ್ಮ ಕಂಪನಿ ಡಿಬೆಂಚರ್ಸ್ ಗಳನ್ನ ಜಾಸ್ತಿ ಜನ ತಗೊಳ್ಳಿ ಅಂತ ಹೇಳ್ಕೊಂಡು 90 ರೂಪಾಯಿಗೆ ಮಾರಾಟ ಮಾಡ್ತದ ಕಂಪನಿನೇ. ಆ ರೀತಿನೂ ಇರ್ತದ. ಸೊ ಇಲ್ಲಿ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗಿರೋದು ಏನೋ, ಪಾರ್ ಅಂದ್ರೆ ಈಸ್ ಈಕ್ವಲ್ ಟು ಪ್ರೀಮಿಯಂ ಅಂದ್ರೆ ಪ್ಲಸ್, ಡಿಸ್ಕೌಂಟ್ ಅಂದ್ರೆ ಮೈನಸ್. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಒಂದು ಪ್ರಾಬ್ಲಮ್ಸ್ಗೆ ಹೋಗೋಣ. ಪ್ರಾಬ್ಲಮ್ಸ್ ನೋಡ್ರಪ್ಪ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಬರ್ತದೆ ನೋಡಿ. ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್. ಕಂಪನಿ ಏನ್ ಮಾಡ್ತಿದೆ? ಡಿಬೆಂಚರ್ ಗಳನ್ನ ಇಶ್ಯೂ ಮಾಡ್ತಿದೆ ಇಶ್ಯೂಡ್ ಅಟ್ ಪಾರ್. ಫೇಸ್ ವ್ಯಾಲ್ಯೂ ಆಫ್ ದ ಡಿಬೆಂಚರ್ ₹1000. 1000 ರೂಪಾಯಿ ಮುಖ ಬೆಲೆ, ಫೇಸ್ ವ್ಯಾಲ್ಯೂ ಐತಿ. ಫ್ಲೋಟೇಷನ್ ಕಾಸ್ಟ್ ಈಸ್ 2%. ಒಂದಿಷ್ಟು ಖರ್ಚುಗಳಾಗೈತಿ, ಫ್ಲೋಟೇಷನ್ ಕಾಸ್ಟ್ ಗಳಾಗೈತಿ. ಅದೆಷ್ಟು? 2% ಆಗೈತಿ. ನೆಟ್ ಪ್ರೊಸೀಡ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರ. ಸೊ ನೆಟ್ ಪ್ರೊಸೀಡ್ಸ್ ಅನ್ನ ಕಂಡುಹಿಡಿದು ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಹೇಳ್ಬಿಟ್ಟಿನಿ ಮೀನಿಂಗ್ ಅಲ್ಲಿ. ನಮ್ಗೆ ಆಕ್ಚುಯಲ್ ಆಗಿ ಬರುವಂತ ಅಮೌಂಟಿಗೆ ನಾವು ಹೇಳ್ತೀವಿ ನೆಟ್ ಪ್ರೊಸೀಡ್ಸ್ ಅಂತ ಹೇಳ್ತೀವಿ. ನೆಟ್ ಪ್ರೊಸೀಡ್ಸ್ ಕಂಡುಹಿಡಿಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಡಿಡಕ್ಷನ್ ಗಳನ್ನ ಲೆಸ್ ಮಾಡಬೇಕು, ಅಂದ್ರೆ ಖರ್ಚುಗಳನ್ನ ಲೆಸ್ ಮಾಡಬೇಕು. ಸೊ ಹಾಗಾಗಿ ಏನಾಗ್ತದೆ ಇಲ್ಲಿ, ನೆಟ್ ಪ್ರೊಸೀಡ್ಸ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಇಲ್ಲಿ ನೋಡಿ, ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾನ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನ. ಎಸ್, 100% ಕೊಟ್ಟಿದ್ದಾನ. ಸೊ ಫೇಸ್ ವ್ಯಾಲ್ಯೂ ಎಷ್ಟು ಐತಪ್ಪ? 100 ಐತಿ. 100 ಬರೀ. ಫೇಸ್ ವ್ಯಾಲ್ಯೂ ಎಷ್ಟು ಐತಿ? 1000. ಫೇಸ್ ವ್ಯಾಲ್ಯೂ ಎಷ್ಟು ಐತಿ? 1000 ಇದೆ ನೋಡ್ರಿ, ಇಲ್ಲಿ ಕೊಟ್ಟ ನೋಡ್ರಿ. ಫೇಸ್ ವ್ಯಾಲ್ಯೂ 1000. ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾನೆ ಎಷ್ಟು? 2% ಅಂತ ಹೇಳಿದಾನೆ.
ಎದ್ರ ಮ್ಯಾಗ 2% ಇದು ಈ 1000 ರೂಪಾಯಿ ಮ್ಯಾಗ 2% ಖರ್ಚಾಗೈತಿ ಹೌದಾ ಸೊ ಬರೀರಿ ಮೈನಸ್ ಫ್ಲೋಟೇಶನ್ ಕಾಸ್ಟ್ ಐತಿ ಮೈನಸ್ ಫ್ಲೋಟೇಶನ್ ಕಾಸ್ಟ್ ಎದ್ರ ಮೇಲೆ 1000 into 2 divided by 100 ಎಷ್ಟು ಬರುತ್ತಾ 20 ರೂಪೀಸ್ ಬರುತ್ತೆ ಎಷ್ಟು ಬರುತ್ತಾ ಕಾಸ್ಟ್ 20 ರೂಪೀಸ್ ಬರ್ತದೆ 20 ರೂಪೀಸ್ ಬರುತ್ತೆ ಕಾಸ್ಟ್ ಫ್ಲೋಟೇಶನ್ ಕಾಸ್ಟ್ ಸೊ ಈಗ ನೋಡ್ರಿ ಫ್ಲೋಟೇಶನ್ ಕಾಸ್ಟ್ ಎಷ್ಟಾಯ್ತು 20 ರೂಪೀಸ್ ಆಯ್ತು ಫೇಸ್ ವ್ಯಾಲ್ಯೂ ಎಷ್ಟಿದೆ 1000 ಇದೆ ನಾವೇನ್ ಮಾಡಬೇಕು ಫೇಸ್ ವ್ಯಾಲ್ಯೂ ಅಲ್ಲಿ ಎಕ್ಸ್ಪೆನ್ಸಸ್ ಗಳು ಏನಿದಲ್ಲ ಫ್ಲೋಟೇಶನ್ ಕಾಸ್ಟ್ ಅನ್ನು ಲೆಸ್ ಮಾಡಬೇಕು ಸೊ ಲೆಸ್ ಮಾಡಿ ಎಷ್ಟು ಬರುತ್ತೆ ನೋಡ್ರಿ 1000 minus 20 1000 minus 20 980 ಬರುತ್ತೆ ಹೌದಾ ಸೊ ಈ 980 ಏನಿದು ದಿಸ್ ಇಸ್ ದ ಫೈನಲ್ ಆನ್ಸರ್ ನೆಟ್ ಪ್ರೊಸೀಡ್ಸ್ ಎಷ್ಟು 980 ಆಕ್ಚುಯಲ್ ಆಗಿ ನಮಗೆ ಬಂದಿದ್ದು 1000 ಆದ್ರೆ ನಾವು ಖರ್ಚುಗಳನ್ನ ಕಳೆದು ನಮ್ಗೆ ಸಿಕ್ಕಿದೆಷ್ಟು 980 ಆಯ್ತಾ ಸೊ ಸೇಮ್ ರಿಲೇಟೆಡ್ ಪ್ರಾಬ್ಲಮ್ ಸೆಕೆಂಡ್ ಒನ್ ಇದೆ ಸೆಕೆಂಡ್ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂತ ಹೇಳಿದಾರೆ ನೋಡ್ರಿ ಸೆಕೆಂಡ್ ಒನ್ ಏನ್ ಬಂತು ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ the issue price of the debenture is 1000 rupees flotation cost ಎಷ್ಟು ಕೊಟ್ಟಿದಾನ 2% ಕೊಟ್ಟಿದಾನ ಡಿಸ್ಕೌಂಟ್ ಎಷ್ಟಿದೆ 5% ಅಂತ ಹೇಳಿದಾನೆ ಡಿಸ್ಕೌಂಟ್ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದೆ ಲೆಸ್ ಮಾಡ್ಬೇಕಂತ ಹೇಳಿದೆ ಸೊ ನೆಟ್ ಪ್ರೊಸೀಡ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ಕೊಂಡು ಹೇಳಿದಾರ ಹಾಗಾದ್ರೆ ಬರೀರಪ್ಪ ನೆಟ್ ಪ್ರೊಸೀಡ್ಸ್ ಇಸ್ ಈಕ್ವಲ್ ಟು ನೆಟ್ ಪ್ರೊಸೀಡ್ಸ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ minus discount minus flotation cost flotation cost ಇಲ್ಲಿ ನೋಡಿ ಈಗ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 1000 ಕೊಟ್ಟಿದ್ದಾನೆ ನೋಡ್ರಿ 1000 ಎಷ್ಟು ಕೊಟ್ಟಿದ್ದಾನೆ ಫೇಸ್ ವ್ಯಾಲ್ಯೂ 1000 ಐತಿ ಹೌದಾ ಓಕೆ ಒನ್ ಫೇಸ್ ವ್ಯಾಲ್ಯೂ ಇಸ್ 1000 ಫೇಸ್ ವ್ಯಾಲ್ಯೂ ಎಷ್ಟೈತಿ 1000 ಐತಿ 1000 ಡಿಸ್ಕೌಂಟ್ ಐತಿ ನೋಡ್ರಿ ಲೆಸ್ ಡಿಸ್ಕೌಂಟ್ ಐತಿ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನ 5% ಕೊಟ್ಟಿದ್ದಾನ ಯಾವ್ದ್ರ ಮೇಲೆ ಡಿಸ್ಕೌಂಟ್ ಮಾಡಬೇಕು 1000 ರೂಪೀಸ್ ಮೇಲೆ ಡಿಸ್ಕೌಂಟ್ ಮಾಡಬೇಕು ಡಿಸ್ಕೌಂಟ್ ಎಷ್ಟು ಬರುತ್ತಾ 1000 ಇಂಟು 5 ಡಿವೈಡ್ ಬೈ 100 5 ಡಿವೈಡ್ ಬೈ 100 ಎಷ್ಟು ಬರುತ್ತೆ ನೋಡ್ರಪ್ಪ 50 ಬರ್ತದ ಎಷ್ಟು ಬರ್ತದ 50 ಬರ್ತದ ಹೌದಾ ಸೊ ಡಿಸ್ಕೌಂಟ್ ಎಷ್ಟಾಯ್ತು 50 ಮೈನಸ್ ಫ್ಲೋಟೇಶನ್ ಕಾಸ್ಟ್ ಐತಿ ಫ್ಲೋಟೇಶನ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನ 2% ಕೊಟ್ಟಿದ್ದಾನ ಹೌದಾ 2% ಎಸ್ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ 1000 ಅಲ್ಲಿ 50 ತೆಗಿರಿ ಎಷ್ಟು ಬರ್ತದ 950 ಬರ್ತದ ಎಷ್ಟು ಬರ್ತದ 950 ಮೈನಸ್ ಏನಿದೆ ಫ್ಲೋಟೇಶನ್ ಕಾಸ್ಟ್ ಮೈನಸ್ ಫ್ಲೋಟೇಶನ್ ಕಾಸ್ಟ್ ಎಷ್ಟು 2% ಅಂತ ಹೇಳಿದಾನೆ ಸೊ ಇಲ್ಲಿ ನೋಡ್ರಿ 2% ಯಾವ್ದ್ರ ಮೇಲೆ ಹಾಕ್ಬೇಕಿದು 950 ಮೇಲೆ ಹಾಕ್ಬೇಕು 1000 ಮೇಲೆಲ್ಲ 950 ಮೇಲೆ ಹಾಕ್ಬೇಕು ಅಂದ್ರೆ ಡಿಸ್ಕೌಂಟ್ ಆಗಿ ಬಂದ ಅಮೌಂಟ್ ಏನಿದೆಲ್ಲ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದ ಫ್ಲೋಟೇಶನ್ ಕಾಸ್ಟ್ ಅನ್ನ ಹಾಕ್ಬೇಕಾಗ್ತದ ಸೊ ಫ್ಲೋಟೇಶನ್ ಕಾಸ್ಟ್ ಹಾಕ್ರಪ್ಪ ಎಷ್ಟು 950 ಇಂಟು 2 ಡಿವೈಡೆಡ್ ಬೈ 100 ಅಂದ್ರೆ ಫ್ಲೋಟೇಶನ್ ಕಾಸ್ಟ್ ಸಿಗ್ತದ ನಮ್ಗೆ 2 ಡಿವೈಡ್ ಬೈ 100 ಎಷ್ಟು ಬರ್ತದ 950 ಇಂಟು 2 ಡಿವೈಡೆಡ್ ಬೈ 100 ಎಷ್ಟು ಬಂತು 19 ಬಂತು ಎಷ್ಟು ಬಂತು 19 ಬಂತು ಇದೇನು ಫ್ಲೋಟೇಶನ್ ಕಾಸ್ಟ್ ಇದೇನು ಡಿಸ್ಕೌಂಟ್ ಎಸ್ 19 ಬಂತು ಸೊ 19 ಅನ್ನ ಮೈನಸ್ ಮಾಡ್ರಿ 950 ಮೈನಸ್ 19 950 ಮೈನಸ್ 19 ಎಷ್ಟು ಬರ್ತದೆ 331 931 ಸೊ 931 ಇಸ್ ದ ನೆಟ್ ಪ್ರೊಸೀಡ್ಸ್ ಫೈನಲ್ ಆಗಿ ನಮ್ಗೆ ಬಂದಿದ್ದು 931 ವೆನ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದಾಗ 1000 ರೂಪಾಯಿಗೆ ಇಶ್ಯೂ ಮಾಡಿದ್ದು ಆದ್ರೆ ನಮ್ಗೆ ಸಿಕ್ಕಿದ್ದೆಷ್ಟು ಫೈನಲ್ ಅಮೌಂಟ್ 931 ಸಿಕ್ತು ಅದೇ ಪಾರಲ್ಲಿ ನಾವು ನೋಡ್ರಿ ಇಲ್ಲಿ ಪಾರಲ್ಲಿ 1000 ರೂಪಾಯಿಗೆ ಇಶ್ಯೂ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು 980 ರೂಪೀಸ್ ಸಿಕ್ತು ಆದ್ರೆ ಡಿಸ್ಕೌಂಟ್ ಅಲ್ಲಿ ಏನಾಯ್ತು ಕಡಿಮೆ ಆಗ್ತಾ ಬರ್ತದ ಆಯ್ತಾ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಸೇಮ್
ಆದ್ರೆ ಪ್ರೀಮಿಯಂ ಐತಿ ಇಲ್ಲಿ. ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಂ, ಪ್ರೀಮಿಯಂ ಅಂದ್ರೆ ಏನು ಪ್ಲಸ್, ಡಿಸ್ಕೌಂಟ್ ಅಂದ್ರೆ ಏನು ಮೈನಸ್, ಪಾರ್ ಅಂದ್ರೆ ಏನಿಲ್ಲ ಇಸ್ ಈಕ್ವಲ್ ಟು. ಆಯ್ತಾ? ಸೊ ಇಲ್ಲಿ ನೋಡಿ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾರ. ದ ಇಶ್ಯೂ ಪ್ರೈಸ್ ಆಫ್ ದ ಡಿಬೆಂಚರ್ ಈಸ್ 1000 rupees. ಇಶ್ಯೂ ಪ್ರೈಸ್ ಎಷ್ಟಿದೆ? 1000 ಇದೆ. ಫ್ಲೋಟೇಷನ್ ಕಾಸ್ಟ್ ಎಷ್ಟಿದೆ? 2% ಇದೆ. 2%. ಪ್ರೀಮಿಯಂ ಈಸ್ 10%. ಪ್ರೀಮಿಯಂ ಎಷ್ಟಿದೆ? 10% ಪ್ರೀಮಿಯಂ ಇದೆ. ನೆಟ್ ಪ್ರೊಸೀಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದಾರ. ಬರ್ರಪ್ಪ ಇಲ್ಲಿ ಬರೀರಿ. ಸೊ ನೆಟ್ ಪ್ರೊಸೀಡ್ಸ್ ಈಸ್ ಈಕ್ವಲ್ ಟು, ನೆಟ್ ಪ್ರೊಸೀಡ್ಸ್ is equal to face value minus ಪ್ರೀಮಿಯಂ. ಸಾರಿ, ಮೈನಸ್ ಆಗುದಿಲ್ಲ. ಪ್ರೀಮಿಯಂ ಇದ್ದಾಗ ಏನಾಗ್ತದೆ ಅಂತ ಹೇಳಿದೆ? ಪ್ಲಸ್ ಆಗ್ತದ. ಹೌದಾ? ಪ್ಲಸ್ ಪ್ರೀಮಿಯಂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಸೊ ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತಾ ಹೋಗ್ರಿ. ನೆಟ್ ಪ್ರೊಸೀಡ್ಸ್ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಕೊಟ್ಟಿದೆ. ಫೇಸ್ ವ್ಯಾಲ್ಯೂ ಎಷ್ಟಿದೆ? 1000 ಇದೆ. ಎಷ್ಟಿದೆ? 1000. 1000. ಫೇಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1000 ಪ್ಲಸ್ ಪ್ರೀಮಿಯಂ ಅಂತ. ಪ್ರೀಮಿಯಂ ಎದ್ರ ಮೇಲೆ ಹಾಕ್ಬೇಕು? 10% ಇದೆ. 1000 ಮೇಲೆ 10% ಹಾಕ್ರಿ. ಪ್ರೀಮಿಯಂ ಇಸ್ ಈಕ್ವಲ್ ಟು 1000 ಇಂಟು 10 divided by 100. 10 divided by 100 ಎಷ್ಟು ಬರ್ತದ? 1000 ಮೇಲೆ 10% ಅಂದ್ರೆ 100 rupees ಏನ್ ಬರ್ತದ? ಪ್ರೀಮಿಯಂ ಬರ್ತದ. ಸೊ ಪ್ರೀಮಿಯಂ ಎಷ್ಟಾಯ್ತು? 100. ಓಕೆ. ಮೈನಸ್ ಫ್ಲೋಟೇಷನ್ ಕಾಸ್ಟ್. ಫ್ಲೋಟೇಷನ್ ಕಾಸ್ಟ್ ಎಷ್ಟಿದೆ? 2% ಇದೆ. 2%. ಸೊ ಈಗ ಸಿಂಪ್ಲಿಫೈ ಮಾಡ್ರಿ. 1000 ಪ್ಲಸ್ 100, 1100 ಮೈನಸ್ ಫ್ಲೋಟೇಷನ್ ಕಾಸ್ಟ್ ಎಷ್ಟಿದೆ? 2% ಇದೆ. ಸೊ ಫ್ಲೋಟೇಷನ್ ಕಾಸ್ಟ್ ಅನ್ನ ಯಾವ್ದ್ರ ಮೇಲೆ ತೆಗಿಬೇಕು? 2% ಇದೆಯಲ್ಲ, ಯಾವ್ದ್ರ ಮೇಲೆ ಹಾಕ್ಬೇಕಿದು? 1100 ಇದೆಯಲ್ಲ, ಅದ್ರ ಮೇಲೆ ಹಾಕ್ಬೇಕು. 1100 ಇಂಟು 2 divided by ಎಷ್ಟಾಗ್ತದೆ ನೋಡ್ರಿ? 2%. 1100 ಮೇಲೆ ಹಾಕ್ಬೇಕು. ಇಂಟು 2 divided by 100. 22 ಬಂತು. ಎಷ್ಟು ಬಂತು? 22. ಇದೇನು? ಫ್ಲೋಟೇಷನ್ ಕಾಸ್ಟ್. ಸೊ ಫ್ಲೋಟೇಷನ್ ಕಾಸ್ಟ್ ಅನ್ನ ಮೈನಸ್ ಮಾಡ್ರಿ. ಯಾವ್ದ್ರಲ್ಲಿ? 1100 ಮೈನಸ್ 22. 1078 rupees ಬಂತು. ಇದು ಯಾವಾಗ? ಪ್ರೀಮಿಯಂ ಅಲ್ಲಿ. ಪ್ರೀಮಿಯಂ ನೋಡ್ರಿ, ಪ್ರೀಮಿಯಂ ಅಲ್ಲಿ ಏನಾಗ್ತದೆ? ಯಾವಾಗ್ಲೂ ಜಾಸ್ತಿ ಬರ್ತದೆ. ಹೌದಾ? ಪ್ರೀಮಿಯಂ ಅಲ್ಲಿ ಏನಾಗ್ತದ? ಜಾಸ್ತಿ ಬರ್ತದೆ. ನಾವು ಕೇಳಿದ್ದೆಷ್ಟು ಅವರಿಗೆ? 1000 ರೂಪಾಯಿ ಕೊಟ್ರಿ ಅಂತ ಹೇಳ್ಕೊಂಡು. ಆದ್ರೆ ನಮಗ್ ಕೊಟ್ಟಿದ್ದವ್ರು ಎಷ್ಟು? 1078 ರೂಪಾಯಿ ಕೊಟ್ಟಾರ. ಅದೇ ನಾವು ಡಿಸ್ಕೌಂಟ್ ಅಲ್ಲಿ ನೋಡ್ರಪ್ಪ, ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಏನಾಯ್ತು? ಕಡಿಮೆ ಬರ್ತದೆ. ಯಾಕಂದ್ರೆ ನಾವು ಕೇಳಿದ್ 1000 ರೂಪಾಯಿ, ಡಿಸ್ಕೌಂಟ್ ಆಯ್ತು ಎಷ್ಟು? 931 ಸಿಕ್ಕಿದೆ ನಮ್ಗೆ ಆಕ್ಚುಯಲ್ ಆಗಿ ನೆಟ್ ಪ್ರೊಸೀಡ್ಸ್. ಪಾರ್ ಅಲ್ಲಿ ನೋಡ್ರಿ 1000 rupees ಕೇಳಿತ್ತು, 980 ಬಂತು. ರೊಟೇಷನ್ ಕಾಸ್ಟ್ ಡಿಡಕ್ಷನ್ ಮಾಡ್ಬೇಕು ಇಲ್ಲಿ ನೆಟ್ ಪ್ರೊಸೀಡ್ಸ್ ಅಲ್ಲಿ. ಆಯ್ತಾ? ಸೊ ಇದು ಪ್ರಾಬ್ಲಮ್ಸ್ ಯಾವ್ದ್ರ ಮೇಲೆ? ನೆಟ್ ಪ್ರೊಸೀಡ್ಸ್ ಗಳ ಮೇಲೆ. ಸೊ ಇದನ್ನ ಕೇಳ್ತಾನೆ ಎಕ್ಸಾಮಿಗೆ, 2 marks ಗೆ ಕೇಳ್ಬೋದು, ಸಿಂಪಲ್ ಆಗಿ ಕೇಳ್ತಾನೆ. ಆಯ್ತಾ? ನೆಟ್ ಪ್ರೊಸೀಡ್ಸ್ ಅಂದ್ರೆ ತಿಳ್ಕೊಂಡ್ಬಿಟ್ರಪ್ಪ, ಫೇಸ್ ವ್ಯಾಲ್ಯೂ ಅಲ್ಲಿ ಎನಿ ಡಿಡಕ್ಷನ್ಸ್ ಗಳನ್ನ ಲೆಸ್ ಮಾಡಿ ಫೈನಲ್ ಆಗಿ ಅಮೌಂಟ್ ಸಿಗ್ತದೆ ನಮ್ಗೆ. ಇದು ಪಾರ್, ಪ್ರೀಮಿಯಂ, ಡಿಸ್ಕೌಂಟ್ ಅಲ್ಲಿ ಕೇಳಿದಾನೆ. ಪಾರ್ ಅಲ್ಲಿ ಕೇಳಿದ್ರೆ ಏನಿಲ್ಲ, ಜಸ್ಟ್ ಫ್ಲೋಟೇಷನ್ ಕಾಸ್ಟ್ ಗಳನ್ನ ಮೈನಸ್ ಮಾಡ್ಬೇಕು, ಅಂದ್ರೆ ಡಿಡಕ್ಷನ್ಸ್ ಗಳನ್ನ ಮೈನಸ್ ಮಾಡೋದು. ಫ್ಲೋಟೇಷನ್ ಕಾಸ್ಟ್ ಗಳಲ್ಲಿ ಜಾಗದಾಗ ಬೇರೆ ಕೇಳ್ಬೋದವ, ಏನಾದ್ರು ಬ್ರೋಕರೇಜ್ ಚಾರ್ಜಸ್ ಈ ರೀತಿ ಏನಾದ್ರು ಕೇಳ್ಬೋದು. ಆಯ್ತಾ? ಸೊ ಅವಾಗ ಏನ್ ಮಾಡ್ಬೇಕು? ಮೈನಸ್ ಮಾಡ್ತೀವಿ. ಸೊ ಡಿಸ್ಕೌಂಟ್ ಅಲ್ಲಿ ಏನಾಗ್ತದ? ಡಿಸ್ಕೌಂಟ್ ಅನ್ನು ಲೆಸ್ ಮಾಡ್ತೀವಿ. ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಡಿಸ್ಕೌಂಟ್ ಅನ್ನು ಲೆಸ್ ಮಾಡ್ತೀವಿ. ಲೆಸ್ ಮಾಡಿ ನಾವು ಮತ್ತೆ ಫ್ಲೋಟೇಷನ್ ಕಾಸ್ಟ್ ಇದ್ರೆ ಅದನ್ನು ಲೆಸ್ ಮಾಡ್ತೀವಿ. ಆಯ್ತಾ? ಸೊ ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಅಂದ್ರೆ ಫೇಸ್ ವ್ಯಾಲ್ಯೂ ಜೊತೆ ಎನಿ ಡಿಡಕ್ಷನ್ಸ್ ಗಳಿತ್ತಂದ್ರೆ ನಾವು ಮೈನಸ್ ಮಾಡ್ತೀವಿ. ಆದ್ರೆ ಪ್ರೀಮಿಯಂ ಅಲ್ಲಿ ಬಂದಾಗ ಫೇಸ್ ವ್ಯಾಲ್ಯೂ ಅಲ್ಲಿ ಏನ್ ಮಾಡ್ತೀವಿ? ಪ್ರೀಮಿಯಂ ಅನ್ನ ಪ್ಲಸ್ ಮಾಡ್ಬೇಕಾಗ್ತದೆ. ಇದನ್ನ ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ? ಕಾಸ್ಟ್ ಆಫ್ ಡೆಪ್ಟ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಯ್ತಾ? ಸೊ